ವಿಸ್ತಾರ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಮಾರುತಿ ಪಾವಗಡ. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಅವಧಿ ಮುಕ್ತಾಯ ಆಗಿದೆ. ಇವತ್ತು ನಾಮಪತ್ರ ಪರಿಶೀಲನೆ ಕೂಡ ಆಗ್ತಾ ಇದೆ. ಯಾರೆಲ್ಲ ಕಣದಲ್ಲಿ ಇರ್ತಾರೆ, ಯಾರೆಲ್ಲ ಕಣದಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನು ಅಧಿಕೃತವಾಗಿ ಇವತ್ತು ಸಂಜೆ ಒಳಗಾಗಿ ಇದು ಗೊತ್ತಾಗುತ್ತೆ. ಆದರೆ ಮೂರು ಪಕ್ಷಗಳಿಂದ ಅಭ್ಯರ್ಥಿ ಆಗಿರುವಂತಹ ಈ ಬಾರಿ ಕಾಂಗ್ರೆಸ್ ವಿರುದ್ಧ ಎಲ್ಲ ಕಡೆಯೂ ಕೂಡ ನೇರ ಪೈಪೋಟಿ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗೆಲ್ಲಲೇಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು BJP ಮತ್ತು JDS ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಈ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೊದಲ ಹಂತದಲ್ಲಿ ನಡೀತಾ ಇರುವಂತಹ 14 ಲೋಕಸಭಾ ಕ್ಷೇತ್ರದಲ್ಲಿ 3 ಕ್ಷೇತ್ರದಲ್ಲಿ JDS ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನೊಂದು 11 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 14 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಂತೂ JDS ಹಾಗೂ BJP ಅಭ್ಯರ್ಥಿಗಳನ್ನು ಎದುರಿಸೋದಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಆದರೆ ಈ 14 ಕ್ಷೇತ್ರಗಳ ಪೈಕಿ ರಾಜ್ಯದ ಗಮನವನ್ನು ಸೆಳೀತಾ ಇರುವಂಥದ್ದು, ದೇಶದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಯಾಕಂತೇಳಿದ್ರೆ ಇಲ್ಲಿ ಕಾಂಗ್ರೆಸ್ಸಿಂದ ಈಗಾಗಲೇ 3 ಬಾರಿ ಗೆದ್ದಿರುವಂತಹ DK ಸುರೇಶ್ ಅಂದರೆ KPCC ಅಧ್ಯಕ್ಷ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಮತ್ತೊಮ್ಮೆ ಕಾಂಗ್ರೆಸ್ಸಿಂದ ಕಣದಲ್ಲಿ ಇದ್ದಾರೆ. ಅವರ ವಿರುದ್ಧವಾಗಿ ಈ ಎಂದೂ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ BJP ಹಾಗೂ JDS ಸ್ಟ್ರಾಟಜಿ ಮಾಡ್ತಾ ಇದ್ದಾವೆ. ಅಂದರೆ ಈ ಹಿಂದೆ 3 ಬಾರಿ ಅವ್ರಿಗೆ ಅಷ್ಟು ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತವಾಗದಿರಲಿಲ್ಲ, ಅಷ್ಟು ದೊಡ್ಡ ಮಟ್ಟದ ಅಭ್ಯರ್ಥಿ ಕಣದಲ್ಲಿ ಇರಲಿಲ್ಲ ಅನ್ನುವಂಥ ಒಂದು ಚರ್ಚೆ ಕೂಡ ಇದೆ. ಆದರೆ ಈ ಬಾರಿ ಹೃದಯವಂತ ಅಂತ ಏನು ಹೆಸರು ಗಳಿಸಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ JDS ಹಾಗೂ BJPಯ NDA ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ. ನಿನ್ನೆ ನಾಮಪತ್ರ ಡಾಕ್ಟರ್ CN ಮಂಜುನಾಥ್ ಅವರು ಮಾಡಿದ್ದಾರೆ. ಆದರೆ ಇದಕ್ಕೂ ಮೊದಲೇ DK ಸುರೇಶ್ ಅವರು ಕಳೆದ 4 ದಿನಗಳ ಹಿಂದೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಈಗ ಚರ್ಚೆ ಆಗ್ತಿರುವಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇಬ್ಬರೂ ಕೂಡ ಕಣದಲ್ಲಿದ್ದಾರೆ, ಇಬ್ಬರೂ ಕೂಡ ಕಣದಲ್ಲಿ ಮುಂದುವರಿತಾರೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಮಂಜುನಾಥ್ ಅವರ ವಿರುದ್ಧ ಅದೇ ಹೆಸರಿನ 4 ಜನ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ಅನ್ನುವಂಥದ್ದು ಹೊಸ ಸುದ್ದಿ. ನಿನ್ನೆ ನಾಮಪತ್ರ ಸಲ್ಲಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರ ಜೊತೆಗೇನೆ 5 ಜನ ಮಂಜುನಾಥ್ ಅನ್ನುವಂಥವರು ಹೆಸರಿರುವಂಥವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಇದೇನು ಹೊಸ ಸಂಪ್ರದಾಯ ಅಲ್ಲ. ಈ ಹಿಂದೆ ಸುಮಲತಾ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದಾಗ ಸುಮಲತಾ ಅವರ ವಿರುದ್ಧ 7 ಜನ ಅಭ್ಯರ್ಥಿಗಳು ಅದೇ ಹೆಸರಿನವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಅದಕ್ಕೂ ಮೊದಲು ನಾವು ನೋಡಿದ್ದೆ ಆದರೆ ಇದೇ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವ್ರಿಗೂ ಕೂಡ ಕುಮಾರಸ್ವಾಮಿ ಅನ್ನೋ ಹೆಸರಿನಲ್ಲಿರುವಂಥವರೇ ಕಣದಲ್ಲಿದ್ದರು. ಇದೆಲ್ಲದಕ್ಕಿಂತಲೂ ಹಿಂದಿದ್ದು ನಾವು ನೋಡಿದ್ದೆ ಆದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಸಿದ್ದರಾಮಯ್ಯವರ ನೆಕ್ ಟು ನೆಕ್ ಫೈಟ್ ಆಗಿದ್ದಂಥ ಒಂದು ಕ್ಷೇತ್ರ. 2006ರಲ್ಲಿ ನಡೆದಿದ್ದಂತಹ ಸಿದ್ದರಾಮಯ್ಯವರ ರಾಜಕೀಯ ಅಳಿವು ಮತ್ತು ಉಳಿವಿಗೆ ಪ್ರಶ್ನೆ ಆಗಿದ್ದಂತಹ ಅಳಿವು ಮತ್ತು ಉಳಿವಿನ ಕಾಪಾಡಿದ್ದಂಥ ಒಂದು ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗಿದ್ವು. ಇದು ವಿರೋಧ ಪಕ್ಷದವರೇ ತಂತ್ರಗಾರಿಕೆ ಮಾಡ್ಬೋದು, ಇಲ್ಲವೇ ಕಣದಲ್ಲಿ ಇರುವಂತಹ ಇಂಥ ಅಭ್ಯರ್ಥಿಗಳು ಬೇರೆ ರೀತಿ ರಾಜಕಾರಣ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ನಾಮಪತ್ರ ಸಲ್ಲಿಸಬಹುದು. ಆದರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಈ 4 ಅಭ್ಯರ್ಥಿಗಳೇನಿದ್ದಾರೆ, CN ಮಂಜುನಾಥ್ ಅನ್ನೋರೊಬ್ಬರು, K ಮಂಜುನಾಥ್ ಅನ್ನೋರೊಬ್ಬರು, ಮಂಜುನಾಥ್ ಅನ್ನೋರೊಬ್ಬರು, C ಮಂಜುನಾಥ್ ಅನ್ನುವಂತಹ 4 ಜನ ಅಭ್ಯರ್ಥಿಗಳು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇವರು ಆರೋಪ ಮಾಡ್ತಾ ಇರುವಂಥದ್ದು, ಅದು BJP ಅವರಾಗಿರ್ಬೋದು, JDS ಅವರಾಗಿರ್ಬೋದು, ಮೈತ್ರಿ ಪಕ್ಷದ ನಾಯಕರುಗಳು ಆರೋಪ ಮಾಡ್ತಿರೋದು ಏನಂತ ಹೇಳಿದ್ರೆ, ಈ 4 ಮಂಜುನಾಥರ ಹಿಂದೆ ಇರುವಂಥದ್ದು DK ಶಿವಕುಮಾರ್ ಅಂಡ್ ಟೀಮ್, DK ಸುರೇಶ್ ಅಂಡ್ ಟೀಮ್ ಅಂತಿದೆ. ಯಾಕಂತ ಹೇಳಿದ್ರೆ ನಮ್ಮ ವಿರುದ್ಧ ಅವರು ಸ್ಪರ್ಧೆ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಈಗಾಗಲೇ ಈಟಪ್ ಆಗಿರೋದ್ರಿಂದ ಈ ಲೋಕಸಭಾ ಕ್ಷೇತ್ರ ಹೆಚ್ಚು ಚರ್ಚೆ ಆಗ್ತಾ ಇರೋದ್ರಿಂದ ಮಂಜುನಾಥ್ ಅವರ ಹೆಸರು ಎಲ್ಲ ಕಡೆ ಕೇಳಿ ಬರ್ತಾ ಇರೋದ್ರಿಂದ ಎದುರ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೇ ಹೇಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ನಿನ್ನೆ ಸ್ವತಃ NDA ಅಭ್ಯರ್ಥಿ ಆಗಿರುವಂತಹ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರೇ ಅಧಿಕೃತವಾಗಿ ರಾಮನಗರದಲ್ಲಿ ಹೇಳಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು DK ಶಿವಕುಮಾರ್ ಇಲ್ಲವೇ DK ಸುರೇಶ್ ಅವರು ಕೊಡಬೇಕು. ಇದರ ಹಿಂದೆ ನಾವಿದ್ದೀವಾ ಇಲ್ಲವೇ ನೀವೇ ಮರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗ್ತದ್ರ ಅಂತ. ಇಲ್ಲಿ ಮರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಂಥ ಒಂದು ಪ್ರಯತ್ನಗಳು ಆಗ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ಅಧಿಕೃತ ಅಭ್ಯರ್ಥಿಯ ವಿರುದ್ಧ 4 ಜನ ಮಂಜುನಾಥ್ ಅವರು ಇದ್ದಾರೆ ಅಂದ ತಕ್ಷಣ ಓಟು ವಿಭಜನೆ ಅಷ್ಟೊಂದು ಸುಲಭವಾಗಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಅಧಿಕೃತವಾದಂಥ ಒಂದು ಸಿಂಬಲ್ಲೇ ಕೊಟ್ಟಿರ್ತಾರೆ. ಈ ಹಿಂದೆ ಸುಮಲತಾ ಪಕ್ಷೇತರವಾಗಿ ನಿಂತಾಗ ಅವ್ರಿಗೆ ಅಧಿಕೃತವಾಗಿ ಸಿಂಬಲ್ ಏನು ಕೊಟ್ಟಿರಲಿಲ್ಲ. ಹೀಗಾಗಿ ಅಂಥ ಸಮಯದಲ್ಲೂ ಕೂಡ ಸುಮಲತಾ ಅವರನ್ನು ಹುಡುಕಿ ಜನ ಅವರ ಚಿಹ್ನೆಯನ್ನು ಹುಡುಕಿ ಮತ ಹಾಕಿದ್ದನ್ನು ಕೂಡ ನೋಡಿದ್ವಿ. ಸ್ವಾಭಿಮಾನಿಗೆ ಗೆಲುವನ್ನು ಕೂಡ ತಂದುಕೊಟ್ಟಿದ್ದನ್ನು ಕೂಡ ನೋಡಿದ್ವಿ. ಹೀಗಾಗಿ ಇಂಥ ಒಂದು ತಂತ್ರಗಳನ್ನು ಮಾಡಿದ್ರು ಕೂಡ ಜನ ಒಪ್ತಾರೆ, ಮತದಾರ ಒಪ್ತಾನೆ, ಆ ಅಭ್ಯರ್ಥಿಗೆ ಪೆಟ್ಟಾಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಆದರೆ ಇದನ್ನು
ಕಾಂಗ್ರೆಸ್ ಅವರೇ ಮಾಡಿಸಿದ್ರಾ, ರಾಜಕೀಯ ಕಾರಣಕ್ಕೋಸ್ಕರ ತಂತ್ರಗಾರಿಕೆ ಮಾಡಿದ್ರಾ, ಇಲ್ಲವೇ ಇವರೇ ಮನಸ್ಸಿಗಿಟ್ಟಿಸ್ಕೊಳ್ಳೋದಕ್ಕೆ ಇಂಥ ಒಂದು ಪ್ರಯೋಗವನ್ನು ಮಾಡಿದ್ರಾ ಅನ್ನುವಂಥದ್ದನ್ನು ಸ್ವತಃ ಅವರೇ ಹೇಳಬೇಕಾಗಿದೆ. ಇದು ತಂತ್ರವೋ ಇಲ್ಲವೋ ಪ್ರತಿತಂತ್ರವೋ ಅನ್ನುವಂಥದ್ದು ಮತದಾರರು ಕೂಡ ನಿರ್ಧಾರ ಮಾಡಬೇಕಾಗುತ್ತೆ. ಇದು ವಿಸ್ತಾರ, ನಿಖರ, ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.